ಎಲ್ಲರಿಗೂ ನಮಸ್ಕಾರ. ಅಕ್ಕಮ್ಮ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಸೌತೆಕಾಯಿ ಮಿಲ್ಕ್ ಶೇಕ್. ಅದು ಮಾಡೋದು ಹೇಗೆ ನೋಡೋಣ ಬನ್ನಿ. ಇದು ಸೌತೆಕಾಯಿ ಒಂದು ಅರ್ಧ ಹಾಕ್ಕೊಂಡಿದ್ದೀನಿ ನೋಡಿ. ಎಳೆ ಸೌತೆಕಾಯಿ ತೊಗೋಬೇಕು. ಎಳೆ ಸೌತೆಕಾಯಿ ತೊಗೊಂಡ್ರೆ ಚೆನ್ನಾಗಾಗುತ್ತೆ. ನಂತರ ಸ್ವಲ್ಪ ಸಕ್ಕರೆಯನ್ನು ಹಾಕೋಣ. ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ಳೋಣ ರುಬ್ಬಲಿಕ್ಕೆ. ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಕೂಡ ಹಾಕೋಣ. ರುಬ್ಬಲಿಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ನಾವು ರುಬ್ಕೊಂಡು ಬರಬೇಕು. ಆಮೇಲೆ ನಂತರ ಇನ್ನೊಂದು ಸ್ವಲ್ಪ ಹಾಲನ್ನು ಕೂಡ ನಾವು ಹಾಕ್ಕೋಬೋದು. ಇಷ್ಟು ಹಾಕ್ಕೊಂಡು ನಾನು ಈಗ ರುಬ್ಕೊಂಡು ಬರ್ತೀನಿ ನೋಡಿ. ಈಗ ರುಬ್ಕೊಂಡು ಬಂದಿದ್ದೀನಿ. ಈ ಥರ ರುಬ್ಕೋಬೇಕು ನೋಡಿ. ಈ ಥರ ನುಣ್ಣಗೆ ರುಬ್ಕೋಬೇಕು. ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕ್ಕೊಳ್ಳೋಣ. ಈ ಥರ ಹಾಲು ಹಾಕ್ಕೊಂಡು ನಾವು ಸರ್ವ್ ಮಾಡಬೇಕು ನೋಡಿ. ಲಾಸ್ಟಿಗೆ ಸರ್ವ್ ಮಾಡೋಣ. ಈಗ ಇನ್ನೊಂದು ರೀತಿ ಸೌತೆಕಾಯಿ ಜ್ಯೂಸನ್ನು ಮಾಡೋಣ. ಇದಕ್ಕೆ ಸ್ವಲ್ಪ ಪುದೀನ ಹಾಕೋಣ. ಸ್ವಲ್ಪ ಕಾಳುಮೆಣಸು ಒಂದು 4 ಇದೆ. ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಹಾಕಿದರೆ ಸಾಕಾಗುತ್ತೆ. ಜೀರಿಗೆ ಪೌಡ್ರು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಹಾಕಿದರೆ ಸಾಕು. ನಂತರ ಸ್ವಲ್ಪ ಕೊತ್ತಂಬರಿ ಇಷ್ಟು ಹಾಕಿ ನಾನು ರುಬ್ಕೊಂಡು ಬರ್ತೀನಿ ನೋಡಿ. ಇವಾಗ ರುಬ್ಕೊಂಡು ಬಂದಿದ್ದೀನಿ. ಇದನ್ನು ಸೋಸ್ಕೊಳ್ಳೋಣ. ಈ ರೀತಿ ಕ್ಲೀನಾಗಿ ಸೋಸ್ಕೋಬೋದು. ಬೇಸಿಗೆ ಕಾಲದಲ್ಲಿ ಈ ಥರ ಸೌತೆಕಾಯಿ ಜ್ಯೂಸು ಮಾಡ್ಕೊಂಡು ಕುಡಿದ್ರೆ ದೇಹಕ್ಕೂ ತಂಪಾಗಿರುತ್ತೆ, ಮನಸ್ಸಿಗೂ ಭಾಳ ಹಿತವಾಗಿ ಅನಿಸುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನೀರಿನ ಅಂಶ ಚೆನ್ನಾಗಿರುತ್ತೆ ಇದು ಸೌತೆಕಾಯಿಯಲ್ಲಿ. ನಾವು ಬೇಸಿಗೆಗಾಲದಲ್ಲಿ ಇದು ಸೌತೆಕಾಯಿ ಜ್ಯೂಸನ್ನು ಮಾಡಿಕೊಂಡು ಕುಡಿತಾ ಇರಬೇಕು. ನೋಡಿ, ಈ ರೀತಿ ನಾವು ಮಾಡ್ಕೋಬೇಕು ನೋಡಿ. ಸೋಸ್ಕೊಂಡ್ರೆ ಈ ರೀತಿ ಆಗುತ್ತೆ. ನೋಡಿ, ಇದಕ್ಕೆ ಐಸ್ ಕ್ಯೂಬನ್ನು ಹಾಕ್ಕೊಳ್ಳೋಣ. ಇದಕ್ಕೂ ಮಿಲ್ಕ್ ಶೇಕಿಗೂ ನಾವು ಐಸ್ ಕ್ಯೂಬನ್ನು ಹಾಕ್ಕೋಬೇಕು. ಐಸ್ ಕ್ಯೂಬ್ ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಹಾಕ್ಕೊಳ್ಳೋಣ. ಎಷ್ಟು ಚೆನ್ನಾಗಿದೆ, ಹಸುರಾಗಿ ಎಷ್ಟು ಚೆನ್ನಾಗಿದೆ. ಈ ಥರ ಇರಬೇಕು. ಮಿಲ್ಕ್ ಶೇಕಿಗೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿಯನ್ನು ಹಾಕೋಣ.
ನೋಡಿ ಎಷ್ಟು ತುಂಬ ಚೆನ್ನಾಗಿದೆ. ನೀವು ಮನೆಯಲ್ಲಿ ಈ ರೀತಿ ಮಾಡಿಕೊಂಡು ಸೇವನೆ ಮಾಡಿದರೆ ತುಂಬ ರುಚಿಯಾಗಿರುತ್ತೆ, ದೇಹಕ್ಕೂ ತಂಪಾಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂತ. ನೀವು ಮನೆಯಲ್ಲಿ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.